ತುಮಕೂರಲ್ಲಿ ಜನರ ಜೀವ ಹಿಂಡುತ್ತಾ ಇದೆ ಇಟ್ಟಿಗೆ ಫ್ಯಾಕ್ಟರಿಯಿಂದ 10ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇರುವಂತಹ ಇಲ್ಲಿನ ಗ್ರಾಮಸ್ಥರ ಪ್ರಾಣ ಹಿಂಡುತ್ತಾ ಇರುವಂತಹ ಇಟ್ಟಿಗೆ ಫ್ಯಾಕ್ಟರಿಗೆ ಈಗ ನೋಟಿಸ್ ಕೊಡಲಾಗಿದೆ. ತುಮಕೂರು ಮಹಾಪಾಲಿಕೆಯಿಂದ ಇಟ್ಟಿಗೆ ಫ್ಯಾಕ್ಟರಿಗೆ ನೋಟಿಸ್ ಹೋಗಿದೆ. ಈಗ ಈ ಫ್ಯಾಕ್ಟರಿ ಸ್ಥಳಾಂತರ ಮಾಡಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಇಟ್ಟಿಗೆ ಫ್ಯಾಕ್ಟರಿ ಹೊಗೆಯಿಂದ 10ಕ್ಕೂ ಹೆಚ್ಚು ಜನರಿಗೆ ಕಾಯಿಲೆ ಆಗಿದೆಯಂತೆ. ಸ್ಥಳೀಯರಿಗೆ ಉಸಿರಾಟದ ಸಮಸ್ಯೆ, ಕೆಮ್ಮು, ತಲೆನೋವು, ಕಫ ತೊಂದರೆ ಆಗ್ತಾ ಇದೆ. ಅನಾರೋಗ್ಯದಿಂದ ಈಗ ಆಸ್ಪತ್ರೆಗೆ ಅಲಿಯುತ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಹಾಗಾಗಿ ಈ ಒಂದು ಇಟ್ಟಿಗೆ ಫ್ಯಾಕ್ಟರಿಯನ್ನು ನೀವು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ನೋಟಿಸ್ ಕೊಡಲಾಗಿದೆ. ಮಹಾನಗರ ಪಾಲಿಕೆಯಿಂದ ಈ ರೀತಿಯಾಗಿ ಫ್ಯಾಕ್ಟರಿಗೆ ನೋಟಿಸ್ ಕೊಟ್ಟರು ಕೂಡ ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ಕಲ್ಲಿದ್ದಲು ಬಳಸಿ ಇಟ್ಟಿಗೆ ಸುಡ್ತಾ ಇರುವಂತ ಈ ಒಂದು ಫ್ಯಾಕ್ಟರಿ, ಹಾಗಾಗಿ ಮಾರಕ ಕಲ್ಲಿದ್ದಲು ಹೊಗೆ ಜನರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತಾ ಇದೆ. ಇಟ್ಟಿಗೆ ಫ್ಯಾಕ್ಟರಿ ಹೊಗೆಯಿಂದ ಜೀವ ಉಳಿಸುವಂತೆ ಗ್ರಾಮಸ್ಥರು ಮನವಿ ಮಾಡ್ತಿದ್ದಾರೆ. ಈಗ ತುಮಕೂರು ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಇಟ್ಟಿಗೆ ಸುಡೋದ್ರಿಂದ ನಮಗೆ ಕೆಮ್ಮು, ನೆಗಡೆ, ಸುಸ್ತು, ಮಾತಾಡೋಕ್ಕಾಗಲ್ಲ. ಊಟ ಮಾಡೋಕ್ಕೋದ್ರೆ ಊಟ ವಾಂತಿ ಆಗುತ್ತೆ ಸರ್. ದಿನ ಆಸ್ಪತ್ರೆಗೆ ಹೋಗ್ತಿರ್ಬೇಕು, ಬಾಟ್ಲಾಕ್ ಸಂಬತ್ತಿರ್ಬೇಕು, ಮಾತ್ರೆ ಇಂಜೆಕ್ಷನ್ ತಿಂತಾ ಇರಬೇಕು ಸರ್. ಈಗ ಆಲೇ 15 ದಿವಸದಿಂದನೂ ಇದೇ ಮಾಡ್ತಾಯಿದ್ದೀವಿ ಸರ್. ಯಾರು ಅಧಿಕಾರಿಗಳು ಯಾರು ಏನು ಎತ್ತಂತನೂ ಕೇಳ್ತಾ ಇಲ್ಲ ಸರ್. ಈಗ 4 ದಿನ ಆಗಿದೆ. ಮೊಮ್ಮಗನ ತಾಣಾಗ ಒಬ್ಬನ ಅಡ್ಮಿಟ್ ಮಾಡಿ ಬಂದಿದ್ದೀವಿ ಸರ್. ನಾವು ಬಂದಿದ್ದೀವಿ, ಮೊಮ್ಮಗನ ತಾಣಾಗ ಆಡ್ಸ್ಕೊಂಡು. ಈಗ ಬೆಳಗ್ಗೆ ಒಬ್ಬನ ದೊಡ್ಡ ಮೊಮ್ಮಗನ 9ನೇ ಕ್ಲಾಸ್ ಹುಡುಗನ ತಾಣಾಗೆ ಆಸ್ಪತ್ರೆಗೆ ತೋರಿಸಿ ತಾಣಕ್ಕೆ ಸಾಧನಹಳ್ಳಿ ಆಸ್ಪತ್ರೆಗೆ ಬಿಟ್ಟು ಬಂದಿದ್ದೀವಿ ಸರ್. ಈ ಕಲ್ಲಿದ್ಲು, ಬೂದಿ ಇದೆಲ್ಲ ಕುಡಿದು ಮಕ್ಕಳಿಗೆಲ್ಲ ಕೆಮ್ಮು, ನೆಗಡೆ, ಜ್ವರನೇ ಜಾಸ್ತಿ ಸರ್. ಆಸ್ಪತ್ರೆಗೆ ಕರ್ಕೊಂಡವ್ರು ಏನು ಇಲ್ಲಮ್ಮ ಮಕ್ಕಳಿಗೆ ಏನೋ ಹೊಗೆ ಎಲ್ಲ ಒಂದು 50 ಜನಕ್ಕೆ ಆಗಿದೆ ಸರ್. ಊರು ಆಗಿದೆ ಸರ್. ಸರ್ ಮೂಗು ಹೊಗೆ ಕುಡಿಯೋಕ್ಕಾಗಲ್ಲ, ಘಾಟು ಗಂಟಲೆಲ್ಲ ಉರಿಯುತ್ತೆ, ಒಂಥರ ಸುಸ್ತಾಗುತ್ತೆ, ಕಣ್ಣೆಲ್ಲ ಉರಿ, ತಲೆ ನೋವು, ಭಾರ ಬಿಡೋಕ್ಕಾಗಲ್ಲ ಸರ್. ನೀವು ಮಾತಾಡಿಸ್ತಾ ಇದ್ರೆ ನಮ್ಗೆ ಮಾತಾಡೋಕ್ಕಾಗಲ್ಲ ಸರ್. ಈಗ ಇದು ಹೊಗೆ ಯಾವುದೋ ಹೊಗೆ ಕುಡಿತಾ ಇದ್ರಮ್ಮ, ಏನು ಕಾಯಿಲೆನೂ ಇಲ್ಲ ನಿಮಗೆ. ಹೊಗೆಯಿಂದ ಸಮಸ್ಯೆ, ಇಟ್ಟಿಗೆ ಫ್ಯಾಕ್ಟ್ರಿಯಿಂದ ನಮಗೆ ಸಮಸ್ಯೆ ಆಗ್ತೈತೆ ಸರ್. ಉಸಿರಾಡೋಕ್ಕಾಗಲಿ ಮತ್ತು ಈ ಹೊಗೆ ಕುಡ್ದು ಸರ್ ಬೆಳಗ್ಗೆ ಎದ್ರೆ ಕಣ್ಣೆಲ್ಲ ಮಂಜು, ತಲೆ ಸುತ್ತು ಬರೋದು, ಉಸಿರಾಟಕ್ಕೆ ಸಮಸ್ಯೆ, ಸುಸ್ತು, ಊಟ ತಿನ್ನೋಕ್ಕೂ ಸೇರಲ್ಲ ಸರ್ ಆ ವಾಸನೆಗೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿದ್ದೀವಿ ಸರ್. ಯಾರು ಸ್ಥಳಕ್ಕೆ ಅಧಿಕಾರಿಗಳು ಯಾರೊಬ್ಬರು ಕ್ಯಾರೆ ಅಂತಿಲ್ಲ ಸರ್. ಇದನ್ನು ನಮ್ಮ ಪರಿಸ್ಥಿತಿನ ಈ